ಕಟ್ಟಿಗೆ ಕಡಿತಿದ್ದಾರಲ್ಲ, ಇವರು ಬೇರೆ ಯಾರೂ ಅಲ್ಲ. ಗದಗ ಜಿಲ್ಲಾ ಆಯೋಜನಾ ಸಮಿತಿ ಗಜೇಂದ್ರಗಡ ಪುರಸಭೆಯ ಸದಸ್ಯರು, ಅಂದ್ರೆ ಒಬ್ಬ ರಾಜಕಾರಣಿ. ಇವರನ್ನ ನಾನು ಬಹಳ ಹತ್ತಿರದಿಂದ ಕಾಣ್ತಾ ಇರುವಂತ ಒಬ್ಬ ವ್ಯಕ್ತಿ. ತನ್ನ ಬಹುತೇಕ ಸಮಯ ಮನೆಯನ್ನ ಹೊರತುಪಡಿಸಿ ರಾಜಕೀಯ ಇನ್ನಿತರ ಒತ್ತಡದಲ್ಲಿರ್ತಕ್ಕಂಥ ಒಬ್ಬ ರಾಜಕಾರಣಿ. ಯಾವಾಗ ಕಾಲ್ ಮಾಡಿದ್ರು ಅಲ್ಲಿ ಇಲ್ಲಿ ಇರ್ತಾರೆ ಅಂತ ಹೇಳ್ತಿರ್ತಾರೆ. ಅಷ್ಟು ಒಂದು ಬ್ಯುಸಿ ಶೆಡ್ಯೂಲ್ ಅವರದು. ಇವಾಗ ಪರಿಸ್ಥಿತಿ ಅವರನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತಂದ್ರೆ, ಮನೆಯಲ್ಲಿ ಗ್ಯಾಸ್ ಇಲ್ಲದೆ ಎಲ್ಲಿಂದಲೋ ಕಟ್ಟಿಗೆ ತಂದು ಅದನ್ನ ಕಡಿದು ಮನೆಯಲ್ಲಿ ಒಲೆ ಹಚ್ಚುವಂತ ಒಂದು ಪರಿಸ್ಥಿತಿ ಬಂದಿದೆ. ಇಲ್ಲಿ ನಾವು ಯೋಚನೆ ಮಾಡಬೇಕು, ಒಬ್ಬ ರಾಜಕಾರಣಿಯ ಮನೆಯಲ್ಲೇ ಈ ರೀತಿಯ ಪರಿಸ್ಥಿತಿ ತಂದ್ರೆ ಇಲ್ಲಿನ ಬಡವರ ನಿರ್ಗತಿಕರ ಬಾಳು ಏನು, ಅವರ ಮನೆಯ ಅವಸ್ಥೆ ಏನು, ಅವರಿಗೆ ಗ್ಯಾಸ್, ಈ ರಾಜಕಾರಣಿಗಳಿಗೆ ಗ್ಯಾಸ್ ಸಿಗಲ್ಲ ಅಂದ್ಮೇಲೆ ಇಲ್ಲಿನ ಬಡವರಿಗೆ ಸಿಗುತ್ತಾ? ನಮ್ಮ ಮೋದಿ ಸರ್ಕಾರದ ಅಚ್ಚೇ ದಿನ್ ಪ್ರಭಾವ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಈ ಸಮಾಜ ಇವತ್ತು ಅರ್ಥ ಮಾಡಿಕೊಳ್ಬೇಕು.